ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ಕಂಫರ್ಟಬಲ್ ಲಿವಿಂಗ್ ಇವೆರಡೂ ನಮ್ಮ ಲೈಫಲ್ಲಿ ಇರುತ್ತೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಯಾವುದನ್ನಾದರೂ ಒಂದನ್ನು ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಚೂಸ್ ಮಾಡಿದ್ರೆ ಲೈಫ್ ತುಂಬ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಪ್ರತಿ ನಿಮಿಷ ನಮ್ಮನ್ನು ಟೆಸ್ಟ್ ಮಾಡ್ತಾ ಇರುತ್ತೆ, ನಮ್ಮ ಸ್ಟ್ರೆಂತ್ ಏನು ಅಂತ ನೋಡ್ತಾ ಇರುತ್ತೆ, ನಮ್ಮನ್ನು ಶೇಪ್ ಅಪ್ ಮಾಡುತ್ತೆ. ಅದೇ ನಾವು ಈಸಿ ಲೈಫ್ ಅಂತ ಚೂಸ್ ಮಾಡಿಕೊಂಡ್ರೆ ಕಂಫರ್ಟಬಲ್ ಆಗೇನೋ ಇರ್ತೀವಿ, ಆದರೆ ನಮ್ಮ ಟ್ರೂ ಪೊಟೆನ್ಷಿಯಲ್ ನಮಗೆ ಗೊತ್ತಿರಲ್ಲ ಆ್ಯಂಡ್ ನಮ್ಮ ಕ್ಯಾರೆಕ್ಟರಲ್ಲಿ ಕಾಂಪ್ರಮೈಸ್ ಆಗಿಬಿಡುತ್ತೆ. ಹೇಗೋ ಆಗೋ ಸ್ಟ್ರಗಲ್ ಮಾಡಿ ಕ್ಯಾರೆಕ್ಟರ್ಗೆ ಒಂದು ಸ್ವಲ್ಪನೂ ಕಾಂಪ್ರಮೈಸ್ ಮಾಡ್ದಿರ ಸ್ಟ್ರಾಂಗಾಗಿ ನಿಂತು ಜೀವನನ ಸಾಗುತ್ತಾ ಬಂದಾಗ ಮುಂದೆ ಒಂದಿನ ಅದೇ ಕ್ಯಾರೆಕ್ಟರ್ ಅದೇ ಕ್ವಾಲಿಟಿ ನಮ್ಮ ಕೈ ಹಿಡಿಯುತ್ತೆ. ಸೊ ನೌ ದ ಚಾಯ್ಸ್ ಇಸ್ ಯಾರ್ಸ್. ವೆಲ್ಕಮ್ ಟು ಡೇ 42 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ಏನು ಪ್ರಿಪೇರ್ ಮಾಡಿದೆ ಅಂತ ನೋಡೋಣ. ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ನಾನು ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆರಿನ್ಗೆ ಅಂತ ಆಲೂ ಫ್ರೈನ ಪ್ರಿಪೇರ್ ಮಾಡಿದ್ದೀನಿ ಆ್ಯಂಡ್ ಫ್ರೂಟ್ಗೆ ಪಪಾಯನ ಕ್ಯಾರಿ ಮಾಡ್ತಾಯಿದ್ದೀವಿ. ಆ್ಯಸ್ ಯೂಶ್ವಲ್ ಕೆಲಸಕ್ಕೆ ರೆಡಿಯಾಗಿ ಹೋಗಿ ಬಂದು ವಾಪಸ್ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇವತ್ತು ಡಿನ್ನರ್ ಪ್ರಿಪ್ರೇಷನ್ ಏನೂ ಇರಲಿಲ್ಲ, ತುಂಬಾ ಟಯರಿಂಗ್ ಅಂತ ಅನಿಸ್ತಾಯಿತ್ತು. ಸೊ ಹೊರಗಡೆನೇ ಡಿನ್ನರ್ ಮಾಡ್ಕೊಂಡು ಬಂದ್ವಿ. ಆಗ ಶೂಟ್ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಬ್ಯಾಟ್ರಿ ಇರಲಿಲ್ಲ. ಆ್ಯಂಡ್ ವಾಪಸ್ ಮನೆಗೆ ಬಂದು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಎಷ್ಟೇ ಟಯರ್ಡ್ ಆಗಿದ್ರೂ ಒಂದು 2 ಪೇಜ್ ಬುಕ್ನ ಓದಿದಾಗ ನಮ್ಮ ಪರ್ಸ್ಪೆಕ್ಟಿವ್, ನಮ್ಮ ಮೈಂಡ್ ಸ್ಪೇಸ್ ಏನಿರುತ್ತಲ್ಲ ಅದು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಸೊ ಆದಷ್ಟು ಟ್ರೈ ಮಾಡಿ, ಅದು ನಿಜವಾಗ್ಲೂ ನನಗೆ ಹೆಲ್ಪ್ ಆಗ್ತದೆ. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.